ನನ್ನ ಹೆಸರು ಸುನಂದಮ್ಮ. ಏನಿಲ್ಲಪ್ಪ, ಇದು ತರಕಾರಿ ಅಂಗಡಿ. ಇದ್ರಾಗ ಮಾಡಕತ್ತೆ ಕೊಳತ್ ದಿನ ಬಿಸಿ ಹಾಕಕತ್ತೆ ನೋಡು. ಸೌತೆಕಾಯಿ 50, ಮೆಣಸಿನಕಾಯಿ 20 ರೂಪಾಯಿ, 22 ರೂಪಾಯಿ, ಟೊಮೆಟೊ 150, 100, 80, ಇದು ಅದು 70, ಆಲೂಗಡ್ಡೆ 40, ಬೀಟ್ರೋಟು 50 ರೂಪಾಯಿ ಕೆಜಿ. ಮತ್ತೆ ಬೆಂಡೆಕಾಯಿ 40 ರೂಪಾಯಿ. ಬಂದ್ಬಿಟ್ಟು ಇವಾಗ ಒಂದು ಅರಿಶಿನ ಕುಂಕುಮ ಶಾಪ್ಗಾದ್ರೆ ಬಂದಿದ್ದೀನಿ. 1000 ರೂಪೀಸ್ ಅಂತ ಈ ಹಾರ. ಇದು ಕೂಡ 4 ಅಡಿ ಮೇಲೆ ಇರುತ್ತಾ? 4 ಅಡಿ ಮೇಲೆ ಆಗಿದೆ. ಅವಾಗ ಸ್ಟಾರ್ಟ್ ಆಗಿದ್ದು ಸರ್, ನಾನು ಹುಟ್ಟಿದ್ದಿಲ್ಲ. ಮೇ ಬಿ 45. ಮಿನಿಮಮ್ ರೇಟ್ 50 ರೂಪಾಯಿ ಇದೆ ಸರ್. ಇದು ಈಗ ಭಾಳ ರೇಟ್ ಡೌನ್ ಆಗಿದೆ ಸರ್. ಬೇಕಾಗಿರೋ ವಸ್ತುಗಳನ್ನ ಆಚೆ ಇಡ್ತಾ ಇದೀವಿ, ಬೇಡದಿರೋ ವಸ್ತುಗಳೆಲ್ಲ ಒಳಗಡೆ ಇಡ್ತಾ ಇದೀವಿ. ನಿಮ್ಗೆ ಗೈಸ್ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಆಟೋದಲ್ಲಿ. ಸಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೆಸರು ಮಂಜಮ್ಮ ಅಂತ ಹೇಳ್ಬಿಟ್ಟು ಗೈಸ್ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಆಟೋದಲ್ಲಿ. ನಾನಾದರೆ ಇವಾಗ ಬಂದ್ಬಿಟ್ಟು ದಾವಣಗೆರೆದಲ್ಲಿ ಆದರೆ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11:20 ಆಗ್ತಾ ಇದೆ. ಸೊ ನೀವು ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಒಂದು ಪ್ಲೇಸ್ಗಾದರೆ ಹೋಗ್ತಾ ಇದ್ದೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಮಾರ್ಕೆಟ್ಗಾದರೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ತುಂಬ ಒಂದು ಅದ್ಭುತವಾಗಿರುತ್ತೆ, ಎಲ್ಲೂ ಒಂದು ಸ್ಕಿಪ್ ಮಾಡಿದಿರಾದರೆ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಟೇ ಟ್ಯೂನ್ಡ್. ನಾನಾದರೆ ಒಂದು ದಾವಣಗೆರೆ ಫ್ಲವರ್ ಮಾರ್ಕೆಟಲ್ಲಿ ಆದರೆ ಇದ್ದೀನಿ. ನೀವು ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಬಂದುಬಿಟ್ಟು 11:40 ಆದರೆ ಆಗ್ತಾಯಿದೆ. ಸೊ ನೀವು ನೋಡಿ ಜನರೆಲ್ಲ ಯಾವ ಥರ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಆದರೆ ನಿಮ್ಗೆ ಕಾಣಿಸುತ್ತೆ ಒಳಗಡೆ. ನೀವು ನೋಡ್ಬೋದು ಬ್ಯಾಕ್ ಸೈಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನಿಮಗೆ ನೋಡೋಕ್ಕಾದ್ರೆ ಮಾರ್ಕೆಟ್ ನೋಡಿ ಈ ಥರ ಕಾಣಿಸುತ್ತೆ. ಎಲ್ಲ ಪೂರ್ತಿ ಒಂದು ಫ್ಲವರ್ ಮಾರ್ಕೆಟ್ ಇದು. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಪ್ರಕಾಶ್ ಸರ್. ಸರ್ ಯಾವಾಗ ಸ್ಟಾರ್ಟ್ ಆಯ್ತು ಮಾರ್ಕೆಟು? ಇದು ಸರ್ ನಾನು ಹುಟ್ಟಿದ್ದಿಲ್ಲ. ಮೇ ಬಿ 45, 50 ವರ್ಷ ಕೆಳಗಿಂದ ಮಾರ್ಕೆಟ್ ಇದೆ. 50 ವರ್ಷ ಆಯಿತು ಮಾರ್ಕೆಟ್ ಸ್ಟಾರ್ಟ್ ಆಗಿ. ಮಾರ್ಕೆಟ್ ಆಯಿತು. ಸೊ ನೋಡೋಣ ಏನೇನಿರುತ್ತೆ ಮಾರ್ಕೆಟಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್ ಇದು ಶಾವಂತಿಗೆ ಅಂತ. ಶಾವಂತಿಗೆ ಅಂತ ಪೂರ್ಣಿಮಾ ಶಾವಂತಿಗೆ ಇದು. ಶಾವಂತಿಗೆ ಅಂತ ಹೇಳ್ಬಿಟ್ಟು ಯಾವ ಥರ ಮಾರ್ಕೆಟಲ್ಲಿ ಇದಾಗ್ತದೆ ಇವಾಗ? ಮಾರ್ಕೆಟಲ್ಲಿ ಇವತ್ತು ಇದ್ರ ಬೆಲೆ 50 ರೂಪಾಯಿ. 50 ರೂಪೀಸ್ ಒಂದೊಂದು ರೇಟ್ ಇರುತ್ತೆ ಸರ್. 1 ಕೆಜಿ ಫಿಕ್ಸ್ ಇರಲ್ಲ. ಕೆಜಿ ಪರ್ ಕೆಜಿ ಇರುತ್ತೆ. ಇದು 50 ರೂಪಾಯಿ ಕೆಜಿ. ಮತ್ತೆ ಎಲ್ಲ ಆರುಗಳಿಗೆಲ್ಲ ಹಾಕ್ತಾರೆ. ತುಂಬಾ ಆರುಗಳಿಗೆಲ್ಲ ಯೂಸ್ ಮಾಡ್ತಾರೆ ಅಷ್ಟೇ, ಅದನ್ನ ಮತ್ತೇನು ಯೂಸ್ ಆಗಲ್ಲ. ಇದು ಯಾವ ತರ ಹೋಗುತ್ತೆ ಮಾರ್ಕೆಟಲ್ಲಿ? ಇದು ಸರ್ ಇವಾಗ ಮೊದಲೆಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ 100-120 ರೂಪಾಯಿ ಕೆಜಿ ಆಗಿದೆ. ಓಕೆ. ಇದು ಮಲ್ಲಿಗೆ ಕಾಕಡ ಸರ್. ಕಾಕಡ ಎಲ್ಲರೂ ನೋಡಿರ್ತೀರಾ. ಇದು ಯಾವ ತರ ಇದಾಗುತ್ತೆ? ಇದು 200 ರೂಪಾಯಿ ಕೆಜಿ ಸರ್. 200 ರೂಪೀಸ್ ಒಂದು ಕೆಜಿ. ಇದು ಸುಗಂಧರಾಜ. ಇದರಲ್ಲಿ 2 ತರ ಇದೆ. ಇದು ದಪ್ಪ ಸುಗಂಧರಾಜ, ಇದು ಬಿಟ್ರೆ ಇನ್ನೊಂದು ತರ ತಳ್ಳ ಬರುತ್ತೆ ನಾಟಿ ಅಂತ. ಓಕೆ. ಎರಡಕ್ಕೂ ಡಿಫ್ರೆನ್ಸ್ ರೇಟ್ ಇರುತ್ತೆ. ಮತ್ತೆ ತುಂಬಾ ಫೇಮಸ್ ಕರ್ನಾಟಕದಲ್ಲಿ ಇದು. ಹೌದು, ಮದುವೆ ಸೀಸನ್ಗಳಲ್ಲಿ, ದಸರಾ ಸೀಸನ್ಗಳಲ್ಲಿ ಇದರ ತುಂಬಾ ಬೇಡಿಕೆ. ಚೆಂಡು ಹೂವಲ್ಲಿ 2 ವಿಧ ಇದೆ, ಒಂದು ಕಲರ್ ಕೆಂಪು ಇದೆ, ಒಂದು ಹಳದಿ ಇದೆ ಚೆಂಡು ಹೂವು. ಇದು ಯಾವ ತರ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇವತ್ತು? ಬಜಾರ್ ಇದ್ರೆ 50 ರೂಪಾಯಿ, ಅದು 40 ರೂಪಾಯಿ. ಡೈಲಿ ಒಂದೊಂದು ರೇಟ್ ಇರುತ್ತೆ ಸರ್, ಫಿಕ್ಸ್ ರೇಟ್ ಇರಲ್ಲ. ಓಕೆ. ಹಬ್ಬ ಮೊನ್ನೆ ದಸರಾದಲ್ಲ 200 ರೂಪಾಯಿ ಕೆಜಿ. ಮೊನ್ನೆ ಬಿದ್ದ ರೇಟಲ್ಲಿ 10 ರೂಪಾಯಿ ಕೆಜಿ ವೈರ್ ಇಲ್ಲ, ಹಂಗೆಲ್ಲ ಲಾಸ್ ಆಗಿಬಿಟ್ಟು. ಇವಾಗ ನೀವು ಯಾವ ತರ ಫೀಲ್ ಆಗ್ತಾ ಇದ್ದೀರಾ ಈ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಫೀಲಿಂಗ್ ಅಂದ್ರೆ ಏನಿಲ್ಲ ಸರ್, ಜನ ಒಂದೊಂದು ಕೇಳೋರಿರ್ತಾರೆ, ಒಂದ್ಸಲ ಒಂದ್ಸತಿ ಹೂವನ್ನ ಕೇಳೋರಿರಲ್ಲ. ಡಿಮ್ಯಾಂಡ್ ಇದ್ದಾಗ ಫುಲ್ ಡಿಮ್ಯಾಂಡ್. ಹಬ್ಬಗಳು ಹರಿದಿನಗಳು ಆ ಟೈಮಲ್ಲಿ ಆದ್ರೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಈಗ ಅಳಲು ಅವು ಇವು ಒಂದು ಆಷಾಢ ಅಂತ ಬಂದ್ರೆ ಹೂವನ್ನ ಕೇಳೋರಿಲ್ಲ. ಒಬ್ಬ ರೈತರು ತುಂಬಾ ಕಷ್ಟ, ಅವಾಗ ಅವ್ರ ಹಳದ್ ಕೂಲಿನೂ ಆಗಲ್ಲ, ಅದು ಅಷ್ಟು ಡೌನ್ ಆಗುತ್ತೆ. ಡಿಮ್ಯಾಂಡ್ ಇದ್ದಾಗ ಸ್ವಲ್ಪ ರೈತರಿಗೆ 1 ಕಾಸು ದುಡ್ಡು ಆಗುತ್ತೆ. ಇದು ಮೆರಬಲ್ ಅಂತ, ಇದು ತೋರಿಸ್ಕೊ. ಇದು ಆಯ್ತು, ಮೆರಬಲ್ ಅಂತ. ಮೆರಬಲ್ ಅಂತ ಹೇಳ್ಬಿಟ್ಟು ನಮ್ ಕಡೆ ಆದ್ರೆ ಬೆಂಗಳೂರು ಸೈಡ್ ಬಟನ್ ರೋಸ್ ಅಂತೀರಾ, ನಾವೆಲ್ಲ ಮೆರಬಲ್ ಅಂತ ಹೇಳ್ಬಿಡ್ತೀರಾ ಸರ್. ನೋಡಿ ಗೈಸ್, ನಮ್ಮ ಜೊತೆ ಆದ್ರೆ ಪ್ರಕಾಶ್ ಅವರು ಇದ್ದಾರೆ ಸರ್. ಇವತ್ತು ದಾವಣಗೆರೆ ಅವರು. ಯಾವ ಥರ ಅನಿಸ್ತಾ ಇದೆ ಈ ಎಕ್ಸ್ಪ್ಲನೇಷನ್ ಎಲ್ಲ, ನೇಚರ್ ಯಾವ ಥರ ಅನಿಸ್ತಾ ಇದೆ ನಿಮಗೆ ನೋಡಿ ಸರ್? ಇದು ಬಂದ್ಬಿಟ್ಟು ಸರ್ ಅದು ಅಲ್ಲಿ ನೋಡಿದಿಲ್ಲ ಫಸ್ಟಿಗೆ, ಅದೇ ಸೇವಂತಿಗೆ ಸರ್. 4-5 ನಮ್ನಿ ವಿಧ ಇದೆ, ಒಂದೇ ತರ ಇಲ್ಲ. 4-5 ನಮ್ನಿ ವಿಧ ಇರುತ್ತೆ ಅದರಲ್ಲಿ. ಇದು ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಲ್ವಾ? ಹಾಂ ಸರ್, ಹೌದು. ಮಾರ್ಕೆಟು ಬಂದಿರೋ ಲಾಸ್ ಆಗ್ತಿರೋದು. ರೋಡಿಗೆ ಪಿ ರೋಡಿಗೆ ಇದು ರೈತರಿಗೆ ಇಷ್ಟ ಇಲ್ಲ, ಗ್ರಾಹಕರಿಗೆ ಇಷ್ಟ ಇಲ್ಲ, ಹೋಲ್ಸೇಲರ್ಗೂ ಇಷ್ಟ ಇಲ್ಲ. ಮಾರ್ಕೆಟ್ ಇರೋದು ದೂರದಿಂದ ಯಾರು ಬರ್ತಾ ಇಲ್ಲ. ಇಲ್ಲಿ ನೋಡ್ತೇನೆ ಆಟೋ ಕೈ ಹೋಗ್ತಾ ಇವತ್ತು ಬರ್ತಾ ಇದ್ದಾರೆ. ಒಬ್ಬ ವ್ಯಾಪಾರಸ್ಥರು ಕೊಡ್ಬೇಕು 10 ಕೆಜಿ ಊತ ಹೋಗ್ಬೇಕಂದ್ರೆ 50-50 ರೂಪಾಯಿ ಖರ್ಚು ಮಾಡಿ ಬರ್ಬೇಕು ವ್ಯಾಪಾರಸ್ಥರು. ಹಾಯ್ ಬ್ರೋ. ನಮಸ್ತೆ ದಾವಣಗೆರೆ. ನೋಡಿದ್ರೆ ಗೈಸ್, ನಮ್ಮ ಕರ್ನಾಟಕದ ಸಂಸ್ಕೃತಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಹಾಯ್ ಹೇಳ್ತಾ ಇದ್ರೆ ಅವರು ಹಾಯ್ ಅಂತ ಹೇಳ್ತಾ ಇಲ್ಲ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರೇಶ್ ಅಂತಂದು. ವೀರೇಶ್ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ನೀವು ಫೀಲ್ ಆಗ್ತಾ ಇದ್ದಾರೆ ಮಾರ್ಕೆಟ್ ಬಗ್ಗೆ? ಯಾವ ಥರ ಅಂತಂದ್ರೆ ಈಗ ಇತ್ತೀಚೆಗೆ ಸ್ವಲ್ಪ ವ್ಯಾಪಾರನೂ ಕಡಿಮೆ ಐತೆ ಸರ್. ಹೂದ್ ರೇಟು ಭಾಳ ಕಡಿಮೆ ಐತೆ. ಸ್ವಲ್ಪ ಅಷ್ಟಕ್ಕಷ್ಟೇ ಸರ್ ವ್ಯಾಪಾರ.
ಈಗ ಸ್ವಲ್ಪ ದಿನ ಕೆಳಗಡೆ ಚೆನ್ನಾಗಿತ್ತು ಸರ್ ವ್ಯಾಪಾರ. ಓಕೆ, ಚೆನ್ನಾಗಿತ್ತು. ಈಗ ಇದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟತೆ. ಈಗ ಓಕೆ, ಬಿದ್ದೋಗ್ಬಿಟ್ಟತೆ. ಈಗ ಹಿಂದಲೇ ಈಗ ಭಾಳ ರೇಟ್ ಕಮ್ಮಿ ಆಗಿಬಿಟ್ಟತ. ಇದು ಏನು ಇದು ಸರ್? ಇದು ಮಿನಿಮಮ್ ರೇಟು 50 ರೂಪಾಯಿ ಇದೆ ಸರ್. ಇದು ಇದನ್ನ ಈಗಿನ ಮೂಮೆಂಟ್ನಾಗ ಮದುವೆ ಕಾರ್ಯಕ್ರಮಗಳು ಭಾಳ ಇರೋದಕ್ಕೋಸ್ಕರ ಇನ್ನೂ ಭಾಳ ಇರ್ಬೇಕಾಯ್ತು ಸರ್ ರೇಟ್. ಇದು ಈಗ ಇತ್ತೀಚೆಗೆ ಸ್ವಲ್ಪ ಡೌನ್ ಆಗಿದೆ ಸರ್. ಈಗ ಮೇನ್ ಆಗಿ ಹಬ್ಬಗಳು ಹರಿದಿನಗಳಲ್ಲಿ ಚೆನ್ನಾಗಿ ರೇಟ್ ಸಿಗುತ್ತೆ. ಸರ್ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್. ಆಗಿನ ಮೂಮೆಂಟಲ್ಲಿ ಚೆನ್ನಾಗಿ ಸಿಗುತ್ತೆ ಸರ್. ಈ ವರ್ಷನೂ ಈಗಿನ ಮೂಮೆಂಟಲ್ಲಿ ರೇಟ್ ಇರ್ಬೇಕಾಯ್ತು ಸರ್. ರೇಟ್ ಇಲ್ಲ ಸರ್. ಈಗ ಭಾಳ ಡೌನ್ ಇದೆ ಸರ್. ಶಾವಂತಿಗೆ ಇಲ್ಲಿ ಬರ್ತಾ ಇರೋದು ಹರಪನಹಳ್ಳಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾವೆ ಸರ್. ಹರಪನಹಳ್ಳಿ, ಹರಿಹರ ಆಗಿರ್ಬೋದು. ನೀವು ಯಾವ ಕಡೆಯವರು ಸರ್? ನಾವು ಇಲ್ಲೇ ಸರ್ ಶೇಖರಪ್ಪ ನಗರದವ್ರು ಅಂತಂದು ಇಲ್ಲೇ ದಾವಣಗೆರೆಯಲ್ಲಿ ನಾಟಿ ಮಾಡಿ ಹಚ್ಚಿ ಗೊಬ್ಬರ ಹಾಕಿ ನೋಡಿ ಅವರೇ ರೈತರು ನಿಮ್ಗೆ ಕಾಣಿಸ್ತಾ ಇರೋದು. ನೋಡಿ ಅವರೇ ಇದನ್ನ ಒಂದು ಬೆಳೆದಿರೋದು. ನೋಡ್ರಿ ತಮಿಳ್ನಾಡಿಗೆ ಹೋಗಿ ಸಸಿ ತರ್ತವೆ. ಅದು ಇಲ್ಲಿಗೆ ಒಂದು ಊರಿಗೆ ಒಂದು ಅಗಿ ಬೀಳ್ತಾವ. ಇಲ್ಲಿ ಬಂದು ಔಷಧಿ ಗೊಬ್ಬರ ಹಾಕಿ ಹಿಂಗೆ ಮಾಡಿದ್ರೆ ಈಗ ರೇಟ್ ಇಲ್ಲ. ಅದರೆಲ್ಲ ಆಗುತ್ತೆ. ಗೈಸ್, ನಾನು ಬಂದುಬಿಟ್ಟು ಒಂದು ದಾವಣಗೆರೆಯಲ್ಲಿ ಒಂದು ಕೇರ್ ಮಾರ್ಕೆಟಲ್ಲಿ ಆದರೆ ಇದ್ದೀನಿ. ಸೊ ನೀವು ನೋಡ್ಬೋದು ಯಾವ ಥರ ಒಂದು ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಮಾರ್ಕೆಟು ಪೂರ್ತಿ ಇದಾದರೆ ತುಂಬ ಒಂದು ಲಾಂಗ್ ಆದರೆ ಪೂರ್ತಿ ಇರುತ್ತೆ ಮಾರ್ಕೆಟ್. ಇದು ಎಲ್ಲ ಒಂದು ತರಕಾರಿಗಳು ಮತ್ತು ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ನಿಮಗೆ ಈ ಮಾರ್ಕೆಟಲ್ಲಿ. ಇವಾಗ ಟೈಮ್ ಬಂದುಬಿಟ್ಟು 11:55 ಆದರೆ ಆಗ್ತದೆ. ಸೊ ನೀವು ನೋಡ್ಬೋದು ಮಾರ್ಕೆಟ್ ಆದರೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಒಂದು ಸೊ ಇದು ವೆಜಿಟೇಬಲ್ ಮಾರ್ಕೆಟು. ಸೊ ಎಷ್ಟಿದೊಂದು ಒಂದು kg 50 ರೂಪಾಯಿ ಒಂದು kg. ಇದು ಏನಂತಾರೆ ಇದನ್ನ? ಸೌತೆಕಾಯಿ. ಎಷ್ಟು? 50 ರೂಪಾಯಿ ಒಂದು kg. ಸೊ ಇದು ನೋಡಿದ್ರೆ ಗೈಸ್ ಈ ಥರ ಒಂದು ಪ್ರೈಸಸ್ ಆದರೆ ಇದೆ ಇವತ್ತು ಮಾರ್ಕೆಟಲ್ಲಿ. ಸರ್ ನಿಮ್ಮ ಹೆಸರು? ಮಂಜು. ಎಷ್ಟು kg ಇದು? ಅದು 30 ರೂಪಾಯಿ. ಬದನೆಕಾಯಿ 30 ರೂಪಾಯಿ ಬಾ ಒಂದು kg. ಇದು ಅದು 20 ರೂಪಾಯಿ kg. 20 ರೂಪಾಯಿ kg. ಮತ್ತು ಕ್ಯಾರೆಟು? ಕ್ಯಾರೆಟು 50 ರೂಪಾಯಿ kg. ನೋಡಿದ್ರೆ ಗೈಸ್ ಇವತ್ತು ಕ್ಯಾರೆಟ್ ಮಾರ್ಕೆಟಲ್ಲಿ ಬಂದುಬಿಟ್ಟು 50 ರೂಪಾಯಿ ಆದರೆ ಇದೆ ದಾವಣಗೆರೆಯಲ್ಲಿ. ಇದು ಟೊಮೊಟೊ 20. ಟೊಮೊಟೊ 20. ಆ ಥರ ಎಲ್ಲ ಒಂದು ಪ್ರೈಸಸ್ ಆದರೆ ಇದೆ. ಒಂದು ಫ್ರೂಟ್ಸ್ ವ್ಯಾಪಾರ ಮಾಡ್ತಾ ಇದ್ದೀರಾ? ಸೊ ಎಷ್ಟಿದೆ ಇವತ್ತು ಒಂದು kg ಇದು? ಇದು 1 kg ನಾವು 40 ರೂಪಾಯಿ 50 ರೂಪಾಯಿ ಮಾಡ್ತೇವೆ ಸರ್. ಓಕೆ, ಇದರಾಗೆ ನಮಗೆ 10 ರೂಪಾಯಿ 5 ರೂಪಾಯಿ ಲಾಭ. ನೋಡಪ್ಪ, ಚೇಪೆಕಾಯಿ 50 ರೂಪಾಯಿ ಒಂದು kg. ಹೌದು ಸರ್. ಆರೆಂಜ್ ಎಷ್ಟು ಒಂದು kg ಇವತ್ತು ಮಾರ್ಕೆಟಲ್ಲಿ? kg 50 ರೂಪಾಯಿ ಸರ್. ಅದನ್ನು kg 50 ರೂಪಾಯಿ ಆದರೆ ಇದೆ. ಇಷ್ಟೇ ಎಲ್ಲ ಇದೆ ಇವತ್ತು ಮಾರ್ಕೆಟಲ್ಲಿ. ಸೊ ಬನ್ನಿ ಸರ್, ಆದರೆ ಕಾಣಿಸ್ತಾರೆ ನಿಮಗೆ ಈ ಥರ ಮಾರ್ಕೆಟಲ್ಲಿ ಬಂದರೆ. ಸರ್ ಎಷ್ಟು ಇದೆ ಮಾರ್ಕೆಟಲ್ಲಿ ಇವತ್ತು? ಮಾರ್ಕೆಟ್ 150ರಿಂದ 200 ಇದೆ ಒಂದು kgಗೆ. 250ರಿಂದ 200. 150ರಿಂದ 200 ರೂಪಾಯಿ ಆದರೆ ಇದೆ ಮಾರ್ಕೆಟಲ್ಲಿ. ಸೊ ಸರ್ ಯಾವ ಥರ ಫೀಲ್ ಆಗ್ತಾ ಇದೆ ಸರ್ ಮಾರ್ಕೆಟಲ್ಲಿ? ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಎಲ್ಲ ಡೌನ್ ಇದೆ ಸರ್. ಇವಾಗ ರೇಟ್ ಎಲ್ಲ ಡೌನ್ ಇದೆ, ವ್ಯಾಪಾರ ಎಲ್ಲ ಕಮ್ಮಿ ಇದೆ. ಆ ಥರ. ಸೊ ಸರ್ ಇದನ್ನೇನಂತಾರೆ? ಪೇರು ಚೇಪೆಕಾಯಿ. ಎಷ್ಟಿದೆ ಇವತ್ತು ಒಂದು kg ಇದು? 60 ರೂಪೀಸ್. 60 ರೂಪಾಯಿ. ಸರ್ ಇದು ಸೀತಾಫಲ ಎಷ್ಟಿದೆ? 80 ರೂಪಾಯಿ. ಸೀತಾಫಲ ಆದರೆ 80 ರೂಪಾಯಿ ಅಂತೆ. ನೋಡಿ ಗೈಸ್. ಮತ್ತು ಇದು ಆಪೆಲು 150 ರೂಪೀಸ್ ಒಂದು kg. ಸೊ ಆಪಲ್ ಆದರೆ 150 ರೂಪೀಸ್ ಆಗುತ್ತೆ ಒಂದು kg. ಇದು ಆರೆಂಜು 50 ರೂಪೀಸ್. 50 ರೂಪೀಸು. ಮತ್ತು ದಾಳಿಂಬೆ 200 ರೂಪೀಸ್. 200 ರೂಪೀಸು ದಾಳಿಂಬೆ ಒಂದು kg. ಮತ್ತು ಇದು ಗ್ರೇಪ್ಸ್ 150 ಕಿಲೋ. ಗ್ರೇಪ್ಸ್ 150 ರೂಪೀಸು. ಮತ್ತು ಅಲ್ಲಿ ಇದೆಯಲ್ವಾ ಸ್ಟ್ರಾಬೆರಿ ಹೇಳಿ? 80 ರೂಪೀಸ್ ಒಂದು ಬಾಕ್ಸ್ ಸ್ಟ್ರಾಬೆರಿ. ನೋಡಿದ್ರೆ ಗೈಸ್ ಸ್ಟ್ರಾಬೆರಿ ಬಂದುಬಿಟ್ಟು 80 ರೂಪೀಸ್ ಒಂದು kg. ಗೈಸ್ ಸರ್ ಬಂದುಬಿಟ್ಟು ಇಲ್ಲಿ ಸ್ಥಳೀಯರು ಫ್ರೂಟ್ ಶಾಪ್ ಹತ್ರ ಇಟ್ಕೊಂಡಿದ್ದಾರೆ. ಯಾವ ಥರ ಫೀಲ್ ಆಗ್ತಿದ್ದಾರೆ ಮಾರ್ಕೆಟಲ್ಲಿ? ಈಗ ಪರವಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಹೌದು, ತುಂಬ ಕಷ್ಟ ಆದರೆ ಇರುತ್ತೆ. ಸೊ ಗೈಸ್ ನೀವು ಚೌಕಾಸಿ ಮಾಡೋದು ಯಾವುದ್ರಲ್ಲಿ ಮಾಡಬೇಕಂದ್ರೆ, ಸೊ ಒಳ್ಳೆ ಇವರು ಇರ್ತಾರೆ, ಕಂಪ್ನೀಸ್ ಇರುತ್ತೆ, ಏನು ಪ್ರೈಸಸ್ ಇರುತ್ತೆ, ಏನು MRP ಹಾಕಿರ್ತಾರೋ ಸೊ ಅದ್ರ ಮೇಲೆ ನೀವು ಮಾತಾಡಬೇಕು. ಯಾಕೆ MRP ಅಷ್ಟು ಇಟ್ಟಿದ್ದೀರ ಅಂತ ಹೇಳ್ಬಿಟ್ಟು. ಸೊ ಇಂಥದ್ದು ತಿನ್ನೋ ಐಟಮ್ಸ್ ಮೇಲೆ ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಕಷ್ಟಗಳಾದರೆ ಬೀಳ್ತಾರೆ, ರೈತರು ಕಷ್ಟಗಳು ಬೀಳ್ತಾರೆ, ಈ ಥರ ವ್ಯಾಪಾರಿಗಳು ಇವರು ಕೂಡ ತುಂಬ ಕಷ್ಟಗಳಾದರೆ ಬೀಳ್ತಾರೆ. ಸೊ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಸುನಂದಮ್ಮ. ಯಾವ ಕಡೆಯವ್ರು ನೀವು? ನಾವಿಲ್ಲೇ ಭಾರತ ಕಲ್ಯಾಣ ಕಬ್ಬೂರು ಬಸಪ್ಪನ ನಗರ. ಓಕೆ, ನೀವು ವೆಜಿಟೇಬಲ್ ಶಾಪ್ ಆದ್ರೆ ಇಟ್ಕೊಂಡಿದ್ದೀರಾ? ಏನಿಲ್ಲಪ್ಪ, ಇದು ತರಕಾರಿ ಅಂಗಡಿ. ಇದ್ರಾಗ ಮಾಡಕತ್ತೆ ಕೊಳ್ಸ್ ದಿನ ಬಿಸಿ ಹಾಕಕತ್ತೆ ನೋಡು. ಓಕೆ, ತರೋದು ಕೊಳ್ಸ್ ಬಿಸಿ ಹಾಕೋದು. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ನಾನು ಪೆದ್ದ ತಗೊಂಡೋಗ್ಬಿಟ್ಟು ರೋಡ್ ಸೈಡ್ ಬಿಸಿ ಹಾಕ್ತಾರೆ. ಎಲ್ಲ ಕಸ ಕಡ್ಡಿ ಎಲ್ಲ ಮತ್ತು ರೋಡಿಗೆ ಸೈಡ್ಗೆ ಬಿಸಿ ಹಾಕೋದಲ್ಲ. ಓಕೆ, ಇದು ಮೆಣಸಿನ್ಕಾಯಿ ಎಷ್ಟು ಹೋಗ್ತಾ ಇದೆ ಮಾರ್ಕೆಟಲ್ಲಿ ಇವತ್ತು? ಮೆಣಸಿನಕಾಯಿ 20 ರೂಪಾಯಿ, 22 ರೂಪಾಯಿ. ಟೊಮೊಟೊ 150, 100, 80. ಇದು ಅದು 70. ಅದು 20 ರೂಪಾಯಿ kg. ದೊಡ್ಡ ಮೆಣಸಿನಕಾಯಿ ಇದೆ. ದೊಡ್ಡ ಮೆಣಸಿನಕಾಯಿ 30 ರೂಪಾಯಿ kg. ಬೀಟ್ರೋಟು 50 ರೂಪಾಯಿ kg. ಮತ್ತೆ ಬೆಂಡೆಕಾಯಿ 40 ರೂಪಾಯಿ.
ಬ್ರಿಂಜಾಲ್ ಬೈಗಾನ ಹಾಂ 30. ಹಾಂ ಆಲೂಗಡ್ಡೆ 40. ಕ್ಯಾಪ್ಸಿಕಮ್ 60. ಹಾಂ ಹೂಕೋಸು 30. ಓಕೆ ಸೌತೆಕಾಯಿ 50. ಸೌತೆಕಾಯಿ 50. ಬೀನ್ಸು ನೀವು ಎತ್ಕೊಳ್ಳಿ ಸರ್ ಬೀನ್ಸ್. ಬೀನ್ಸ್ 60 ರೂಪಾಯಿ. ಹಾಂ ಎಷ್ಟಿದೆ ಬೀನ್ಸು? 60. 60 ರೂಪಾಯಿ 1 kg. ಹಾಂ ಹೀರೆಕಾಯಿ 40. KR ಮಾರ್ಕೆಟ್. ಹಾಂ KR ಮಾರ್ಕೆಟ್ ಇದು. ಸೊ ದಾವಣಗೆರೆದಲ್ಲಿ ಆದರೆ ಇರುತ್ತೆ ಇದು. ನೋಡಿದ್ರಾ ಇವತ್ತು ದಾವಣಗೆರೆದಲ್ಲಿ ಪ್ರೈಸಸ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು. ಹರೀಶ್ ಸರ್ ನಿಮ್ಮದು ನೇಟಿವ್ ಯಾವುದು? ಎಲ್ಲಿ ಕಡೆಯವರು ನೀವು? ಇಲ್ಲೇ ಪ್ರಾಪರ್ ದಾವಣಗೆರೆಯವರು ಸರ್ ಬಂದುಬಿಟ್ಟು. ಸರ್ ಕನ್ನಡಿಗರಿಗೆ ಏನಾದರೂ ಒಂದು ಸೂಚನೆ ಕೊಡಬೇಕಾದ್ರೆ ಏನು ಹೇಳ್ತೀರಾ? ಆಲ್ಮೋಸ್ಟ್ ಇದೆಲ್ಲ ಇಂಗ್ಲೀಷ್ ಮಾತಾಡೋದು ಬಿಡಿ, ಕನ್ನಡ ಮಾತಾಡಿ. ಹಾಂ ಓಕೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬರೀ ಕೊತ್ತಂಬರಿ 160 ರೂಪಾಯಿ 160 ರೂಪಾಯಿ ಒಂದು ಕಟ್ಟೆಗೆ. 100 ಹಾಂ 100 ರೂಪಾಯಿ. ಮತ್ತು ಇದು ಕರಿಬೇವು 100 ರೂಪಾಯಿ kg. 100 ರೂಪಾಯಿ kg. ಮತ್ತು ಸೊಪ್ಪು 20 ರೂಪಾಯಿ 4. 20 ರೂಪಾಯಿಗೆ 4 ಕಟ್ಟು. ಈ ಸೊಪ್ಪು 10 ರೂಪಾಯಿ. ಹಾಂ ಇದು ಸರ್ ಇದು ಎಲ್ಲ ಎಷ್ಟು? ಪುದೀನ 10 ರೂಪಾಯಿ 1. ಮತ್ತು ಇದು ಅವೆಲ್ಲ 20 ರೂಪಾಯಿ 4. ಕೊತ್ತಂಬರಿ 10 ರೂಪಾಯಿ 4. ಹಾಂ ನೋಡಿದ್ರೆ ಗೈಸ್ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ನಿಮ್ಮ ಹೆಸರು? ಆಂಜನೇಯ BN. ಸೊ ಎಷ್ಟಿದೆ ನಿಂಬೆಹಣ್ಣು? ಒಂದು ಯಾವ ಥರ ಮಾರ್ತೀರಾ ನಿಂಬೆಹಣ್ಣನ್ನು? ನಿಂಬೆಹಣ್ಣು 20 ರೂಪಾಯಿಗೆ 10. 20 ರೂಪಾಯಿಗೆ 10 ನಿಂಬೆಹಣ್ಣುಗಳಾದರೆ ಬರ್ತಾಯಿದೆ ಮಾರ್ಕೆಟಲ್ಲಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಯಾವ ಥರ ಫೀಲ್ ಆಗ್ತಾ ಇದ್ದೀರಾ ಮಾರ್ಕೆಟಲ್ಲಿ? ಪರವಾಗಿಲ್ಲ. ಹಾಂ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಜಾವೀದ್ ಅಂತ. ಸೊ ಯಾವ ಥರ ಇದೆ ಮಾರ್ಕೆಟಲ್ಲಿ ಇವತ್ತು ಶುಂಠಿ? ಫಸ್ಟ್ ಆಫ್ ಆಲ್ ನೀವು ಯಾವ ಥರ ಫೀಲ್ ಆಗ್ತಾ ಇದ್ದೀರಾ ಮಾರ್ಕೆಟಲ್ಲಿ? ಚೆನ್ನಾಗಿ ಫೀಲ್ ಆಗ್ತಾ ಇದ್ದೀರಾ? ಸೊ ಏನೇನು ನೀವು ಶಾಪಲ್ಲಿ ಇಟ್ಕೊಂಡಿದ್ದೀರಾ? ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು. ಹಾಂ ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು ಆ ಥರ ಎಲ್ಲ ಇಟ್ಕೊಂಡಿದ್ದೀರಾ. ಸೊ ಶುಂಠಿ ಎಷ್ಟಿದೆ 1 kg ಇವತ್ತು? kg 80 ರೂಪಾಯಿ 100 ರೂಪಾಯಿ. ಹಾಂ 80 ರೂಪಾಯಿ 100 ರೂಪಾಯಿ ಆ ಥರ ಇದೆ ಶುಂಠಿ. ಮತ್ತು ಬೆಳ್ಳುಳ್ಳಿ 80 ರೂಪಾಯಿ ಖಾಲಿ. ಇದು 100 ರೂಪಾಯಿ. ಸರ್ ಇದೇನು ಬಿಡಿಸಿರೋ ಆಲ್ರೆಡಿ ನೀವೇ ಬಿಡಿಸಿರ್ತೀರಾ ಬೆಳ್ಳುಳ್ಳಿನ? ಇಲ್ಲ ಅಲ್ಲೇ ರೆಡಿಯಾಗಿ ಬರ್ತದೆ. ಇದೆಷ್ಟು 1 kg? kg 400 ರೂಪಾಯಿ. 380. 480. ಸೊ ಈ ಥರ ಎಲ್ಲ ನಿಮಗೆ ಹಾಂ ಅದು 100 ರೂಪಾಯಿ. 100 ರೂಪಾಯಿ. ಹಾಂ ಇದು 80 ರೂಪಾಯಿ ಕಾಲು kg. ಒಂದು ಕಾಲು kg ಹೇಳ್ತಾ ಇರೋದು ನೀವು ಲೆಕ್ಕ. 1 kg ಎಷ್ಟಾಗುತ್ತೆ ಇದು? 1 kg 350. 1 kg 1 kg 370 ಆ ಥರ ಇದೆ ಪ್ರೈಸಸ್ಸು ಮಾರ್ಕೆಟಲ್ಲಿ. ಸೊ ಥ್ಯಾಂಕ್ ಯು. ಸರ್ ಏನಿದು? ಹಾಂ ಸಿಂಗೋಡ. ನೋಡಿ ಗೈಸ್ ಇದೇನು ಡಿಫ್ರೆಂಟ್ ಟೈಪ್ ಆಫ್ ಒಂದು ವೆಜಿಟೇಬಲ್ ಫ್ರೂಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸಿಂಗೋಡ ಅಂತ ಹೇಳ್ಬಿಟ್ಟು. ಸೊ ಎಷ್ಟಿದೆ ಇದು? 1 kg ಇದು ಮಾರ್ಕೆಟಲ್ಲಿ ಇವತ್ತು? kg 160 ಇದೆ ಇದು ಮಾರ್ಕೆಟಲ್ಲಿ ಸಿಂಗೋಡ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಬಗ್ಗೆ. ಬಂದ್ಬಿಟ್ಟು ಇವಾಗ ಒಂದು ಅರಿಶಿನ ಕುಂಕುಮ ಶಾಪ್ಗಾದ್ರೆ ಬಂದಿದ್ದೀನಿ. ಸೊ ನೋಡ್ಬೋದು. ಮೇಡಮ್ ಯಾವ ಥರ ಮಾರ್ತೀರಾ ಇದನ್ನು? ನಿಮ್ಮ ಹೆಸರು? ಮಂಜಮ್ಮ ಅಂತೇಳಿ. ಮಂಜಮ್ಮ ಅಂತ ಹೇಳ್ಬಿಟ್ಟು. ಸೊ ನೀವು ನೇಟಿವ್ ಯಾವ್ದು ನಿಮ್ಮದು? ನಿಮ್ಮೂರು ಯಾವುದು? ನಮ್ಮೂರು ಶಿವಪುರ. ಹಾಂ ಶಿವಪುರ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಮಾರ್ತೀರಾ ಇದನ್ನು? ಇದು ಪಾವು 20 ರೂಪಾಯಿ ಮಾರ್ತೀವಿ. ಕಾಲು kg 30 ರೂಪಾಯಿ ಮಾರ್ತೀವಿ. kg ಲೆಕ್ಕನಾ? kg ಅಂದರೆ 150 ರೂಪಾಯಿ kg. 1 kg 150 ರೂಪಾಯಿ. ಕುಂಕುಮ 150. ಅದು 150, ಇದು 150. ಹಾಂ 150. ನೋಡಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು. ನಾನು ಬಂದುಬಿಟ್ಟು KR ಮಾರ್ಕೆಟಲ್ಲಿ ಆದರೆ ಇದ್ದೀನಿ ದಾವಣಗೆರೆಯಲ್ಲಿ. ಸೊ ನೋಡ್ಬೋದು ಯಾವ ಥರ ಕ್ಲೈಮೇಟ್ ಇದೆ ಅಂತ ಹೇಳ್ಬಿಟ್ಟು. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯಕುಮಾರ್. ಸರ್ ನಿಮ್ಮ ನೇಟಿವ್ ಯಾವ್ದು ಸರ್? ನಿಮ್ಮ ಊರು ಯಾವುದು? ಊರು ದಾವಣಗೆರೆ ಸರ್. ಸರ್ ಬಂದುಬಿಟ್ಟು ದಾವಣಗೆರೆ ಅಂತ ಹೇಳ್ಬಿಟ್ಟು ವಿಜಯಕುಮಾರ್ ಸರ್ ಹೆಸರು. ಸೊ ಸರ್ ಒಂದು ಕನ್ನಡದ ಹಾಡು ಹಾಡ್ತಾರೆ, ಕೇಳಿಸ್ಕೊಳ್ಳಿ ಯಾವ ಥರ ಹಾಡ್ತಾರೆ ಅಂತ ಹೇಳ್ಬಿಟ್ಟು. ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ. ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿದ್ರೆ ಗೈಸ್ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಹಾಡು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಹಾಡು. ಸರ್ ಕನ್ನಡಿಗರಿಗೆ ಏನಾದರೂ ಹೇಳಂಗಿದ್ರೆ ಏನು ಹೇಳ್ತೀರಾ? ಕನ್ನಡಿಗರು ಹೇಳಂಗಿದ್ರೆ ಕನ್ನಡದಲ್ಲಿ ಸ್ವಾಭಿಮಾನ ಇರಬೇಕು, ಸ್ವಾಭಿಮಾನ ಕಿಚ್ಚಿರ್ಬೇಕು, ಸ್ವಾಭಿಮಾನ ಕನ್ನಡಿಗೋಸ್ಕರ ತುಂಬಿರ್ಬೇಕು, ಕನ್ನಡಕ್ಕೆ ಜೀವ ಆಗಿರ್ಬೇಕು, ಕನ್ನಡಕ್ಕೆ ಪ್ರಾಣ ಕೊಡುವಂಥ ಸಿದ್ಧನಾಗಿರ್ಬೇಕು. ಅದು ಕನ್ನಡಿಗ. ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಶಾಪ್ಸ್ ಆದರೆ ಕಾಣಿಸುತ್ತೆ ಇಲ್ಲಿಂದ. ತುಂಬ ಶಾಪ್ಸು ನೋಡಿ, ನಿಂಬೆಹಣ್ಣಾಗಿರ್ಬೋದು, ತರಕಾರಿಗಳದ್ದಾಗಿರ್ಬೋದು, ಮುಲ್ಲಂಗಿ ಆಗಿರ್ಬೋದು. ಸರ್ ಮುಲ್ಲಂಗಿ ಎಷ್ಟಿದೆ 1 kg? ಮುಲ್ಲಂಗಿ ಬಂದುಬಿಟ್ಟು 30 ರೂಪಾಯಿ ಇದೆ 1 kg. ನೋಡ್ಬೋದು. ಇದೊಂದು ಇದು ಒಂದು ಹಾರ
500 rupees. 500 ರೂಪಾಯಿ. ಇದು 100 ರೂಪಾಯಿ. 100 ರೂಪಾಯಿ. ಇದು 250. 150. ಸೊ ಈ ಥರ ಎಲ್ಲ ಇದೆ ನೋಡ್ಬೋದು ಮಾರ್ಕೆಟಲ್ಲಿ. ಎಷ್ಟೊಂದು ಹೂಗಳಾದ್ರೆ ಜಾಣ ಒಬ್ರು ಅದಾರ ಬರ್ತಾರೆ ಅವರು ಇವಾಗ. ಹಾಂ ಜಾಣ ಆಫೀಸಿಗೆ ಹೋಗಿದ್ದಾರೆ. ಹಾಂ ಸರಿ. ಹಾಯ್ ಸರ್ ನಿಮ್ಮ ಹೆಸರು? ರಂಗನಾಥ್ ಅಂತೇಳಿ. ಹಾಂ ಸರ್ ಎಷ್ಟು ಇದೆ ಮಾರ್ಕೆಟಲ್ಲಿ ಇವತ್ತು ಹೂವೆಲ್ಲ? ಮಾರ್ಕೆಟ್ ಇದೇನೇ ಡಿಫ್ರೆಂಟ್ ಆಗಿದೆ ಈ ಹಾರ. ಇದು ಏನು ಹಾರ ಇದು? ಅದು ಪನ್ನೀರ್ ಪತ್ರೆ ಅಂತೇಳಿ ನೋಡಿ. ಪನ್ನೀರಲ್ಲಿ ಮಾಡಿರುವಂತಹ ಒಂದು ಹಾರ ನೋಡಿ ಎಷ್ಟು ದೊಡ್ಡದಾಗಿದೆಯೋ. ಸುಮಾರು ಎಷ್ಟು ಲಾಂಗ್ ಇದೆ ಇದು? ಇದು ಒಂದು 4 ಫೀಟ್ ಬರುತ್ತೆ. 4 ಅಡಿ 4 ಫೀಟ್ ಬರುತ್ತೆ. ಎಷ್ಟಿದೆ ಮಾರ್ಕೆಟಲ್ಲಿ ಇವತ್ತು ಈ ಹಾರ? ಮಾರ್ಕೆಟಲ್ಲಿ ಇದೊಂದು 500-600 ರೂಪಾಯಿ ಸಿಗುತ್ತೆ. 600 ರೂಪಾಯಿ ಆಗುತ್ತೆ. ಮತ್ತೆ ಇಲ್ಲಿ ಇವೆಲ್ಲ ಚಿಕ್ಕ ಹಾರ. ಇವು ಮಾಮೂಲಾಗಿ 30-40 ರೂಪಾಯಿ ಸಿಗುತ್ತೆ. ಇದು ಏನು ಹಾರ ಇದು? ಇದು ಸಣ್ಣ ಹಾರ. ಇದು ದೇವ್ರ ಫೋಟೋಕ್ಕೆ ಎಲ್ಲದಕ್ಕೂ ಬರುತ್ತೆ. ಈ ಹಾರ ಎಷ್ಟು? ಇದು 1,000 ಹಂಗೆ ಸಿಗುತ್ತೆ. 800-1000 1000 rupees ಅಂತ ಈ ಹಾರ. ಇದು ಕೂಡ 4 ಅಡಿ ಮೇಲೆ ಇರುತ್ತಾ? 4 ಅಡಿ ಮೇಲೆ ಬರುತ್ತೆ. ನೋಡಿದ್ರೆ ಗೈಸ್ ಯಾವ ಥರ ಅನಿಸ್ತಾಯಿದೆ ಅಂತ ಹೇಳ್ಬಿಟ್ಟು ಮಾರ್ಕೆಟು. ಇದು ಹೂವಿನ ಮಾರ್ಕೆಟು. ಸೊ ಈ ಥರ ಎಲ್ಲ ಇದೆ ನೋಡಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು. ಯಾರು ದಾವಣಗೆರೆ ಇದ್ದೀರೋ ಎಲ್ಲ ನೋಡಿ. ನೀವೆಲ್ಲ ಕಾಮೆಂಟ್ಸ್ ಮಾಡಿದ್ರಲ್ವಾ. ಸೊ ನಿಮಗೋಸ್ಕರ ನೀವು ವಿಡಿಯೋ ಸ್ಪೆಷಲ್ ವಿಡಿಯೋ. ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ದಾವಣಗೆರೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. 1000 ಕಾಮೆಂಟ್ಸ್ ಆದರೆ ಮಾಡಿ. ಆದಷ್ಟು ಈ ವಿಡಿಯೋನ ವೈರಲ್ ಮಾಡಿ.